ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೆಂಗಿದ್ದೀರಿ? ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳಕತ್ತೀನಿ. ನಾನು ಆರಾಮದ್ದೀನಿ ನೋಡ್ರಿ. ಬರ್ರಿ ಇವತ್ತಿನ ಲೋಗನ ಸ್ಟಾರ್ಟ್ ಮಾಡೋಣ್ರಿ. ವಾವ್, ನೋಡ್ರಿಪ್ಪ ಇವಾಗ ಸಂಜೆ ಟೈಮು ಸೂರ್ಯ ಮುಳುಗೋದು ಎಷ್ಟು ಮಸ್ತ್ ಕಾಣಕತ್ತೈತೆ ನೋಡ್ರಿ. ಅಲ್ಲಿ ವ್ಯೂ ಇಷ್ಟೊತ್ತು ಸೂರ್ಯ ಅಲ್ಲಿ ಸ್ವಲ್ಪ ಮೇಲಿದ್ದಾರೆ, ಅದು ಮಸ್ತ್ ಕಾಣಕತ್ತೈತ್ರಿ. ಹೋಗಿ ಸ್ವಲ್ಪ ಒಳಗೆ ಹೋಗಿ ತೊಗೊಂಬರ್ಬಿಟ್ಟು ಅಂದ್ರೆ ಸೂರ್ಯ ಒಳಗಡೆನೇ ಹೋಗ್ಯಾನ್ರಿ. ನೋಡ್ರಿ ಅಲ್ಲೆಲ್ಲ ಮೋಡ ಎಷ್ಟು ಚಂದ ಆಗೈತೆ ನೋಡ್ರಿ. ಅದು ಸೋನ ಚಾಪಿ ಬಿಸ್ಕಿಟ್ ಬಿಸ್ಕಿಟ್ ಕೈ ಈಗ ಕೈ ಕಟ್ಟಾಳೆ ಈಗ ಮುಂದೋಗಿ ಹೇಳ್ತಾಳೆ. ಹೋಯ್ ಹಾಯ್ ಬೋಲ, ಹಾಯ್ ಬೋಲ. ಅಮ್ಮ तू चाय पिए? बिस्किट है कई का? तो आयाम नहीं क्या हुआ? होई क्या? वाले अಮ್ಮ ಅಪ್ಪ ಇವತ್ತು ನೋಡ್ರಿ ತಮ್ಮನ್ನ ಗ್ಯಾಸ್ ಮುಂದೆ ನಿಂತ್ಕೊಂಡು ಇವತ್ತು ಅಡುಗೆ ಮಾಡಾಕತ್ತಾಳನ. ಇವತ್ತು ಎಷ್ಟು ಮಸ್ತ್ ನಿಂತಾವಳ್ರಿ ಗ್ಯಾಸ್ ಮುಂದೆ. ಏನು ಮಾಡಿ ತಮ್ಮನ ಈಗ ಮಾಡಿದ್ದು ಚಾನ ಹಾಕೊಳಕತ್ತಾಳ್ರಿ. ಈಗ ಚಾ ಕೂಡ ಟೈಮ್ ಆಗೈತ್ರಕ್ಕಿದ ಮಾಡಿಟ್ಟು ನಾನು ಹೊರಗೆ ಹೋಗಿನ್ರಿ. ಈಗ ಹಾಕೊಳಕತ್ತಾಳ್ರಿ. ಬಂದು ಹಾಕೊಂಡೆ ಚಾ, ಏನು ಹಾಲು ಹಾಕೊಂಡೆ? ಹೀರೋ ಹೀರೋ ಓಯ್ ಹೀರಮ್ಮ ಅಮ್ಮ ಕಾಂಗೈತಿ ನಿಚ್ಚಕೈತಿ ಹೋಯ್ ಹಾ. ಅಮ್ಮ ಬಂದ್ರಿಪ್ಪ, ಅಮ್ಮ ಆಟೋದ ಬಂದ್ರಿ. ಚಾಚಿ ಅಮ್ಮ ಬಂದ್ರಲ್ರಿ. ಯಾಕ ಬೆಳಿಗ್ಗೆ ಏನೋ ದಾವತ್ ಹೇಳಿದ್ರನ? ಇಲ್ರಿ. ಯಾರು ನಮ್ದ ಗ್ಯಾಸ್ ತಗೊಂಡಾರ ಅಮ್ಮ? ಹೌದಾ ಅಮ್ಮ? ಚಲೋ ಆತ್ ಬಿಡ್ರಿ. ಖಾಲಿಗೆ ಇಲ್ಲಿ ಬಿಡ್ರಿ ಐತ್ರಿ. ಹಂಗೆ ಬರತ್ತಾರಲ್ಲ ಹಾಕೊಂಬಂದಾರ ಅಮ್ಮ. ಬರ್ರಿ. ಆರಾಮಿಲ್ರಿ? ಔಷಧ ಫೋನರಿಗೆ ಹಾಕಿದ, ಫೋನರಿಗೆ ಹಾಕಿ ಔಷಧ. ಏ ಚಾಪ್ಯಾರ ರೀ. ಅಮ್ಮ ಬಂದಾರ ಈಗ. ಹಾಂ ಈಗ ನೋಡ್ರಿ, ನಾನು ಚಿಕನ್ ಸಾರು ಐತಂಥೇಳಿ ಇವತ್ತು ಉಪ್ಪಿಟ್ಟು ಮಾಡಿದ್ದಾರೆ. ಅವಲಕ್ಕಿ ಮಾಡ್ಬೇಕಂತ ಮಾಡಿದ್ದೆ. ಅಂದ್ರೆ ಉಪ್ಪಿಟ್ಟು ಮಾಡಿದ್ವಿ ಅಂದ್ರೆ ಚಿಕನ್ ಸೇರೋದ್ರೊಳಗೆ ಭಾಳ ಟೇಸ್ಟ್ ಆಗ್ತದೆ ರೀ. ನಮ್ಮ ಮನೆಗೆಲ್ಲರೂ ಅದನ್ನ ಇಷ್ಟಪಡ್ತಾರೆ. ನಾವು ಏನಾದರೂ ಚಿಕನ್ ಸೇರೋ ಉಳಿತಪ್ಪ ಅಂದ್ರೆ ಉಪ್ಪಿಟ್ಟು ಮಾಡ್ತೀವಿ ನಾವು. ಹಾಗಾಗಿ ಉಪ್ಪಿಟ್ಟು ಮಾಡಿದ್ದಾರೆ. ಈಗ ಅಮ್ಮ ಬಂದ್ರೆ ಅಮ್ಮಗೂ ಹಾಕೊಂಡು ಹೋಗ್ಕಿಂತ ಚಿಕನ್ ಸೇರುವ ಉಪ್ಪಿಟ್ಟು ಅದನ್ನು ನೋಡ್ರಿ. ನಜ್ಮಾ ಮತ್ತೀಗ ಇದನ್ನು ತೊಗೊಂಡು ನೋಡ್ರಿ, ಪೂರಿ ಚಟ್ನಿ. ಇಲ್ಲ ಅಮ್ಮ ಬಂದಾರಂತೇಳಿ ನಾವು ಉಪ್ಪಿಟ್ಟು ತಿನ್ನಾಕತ್ತಿದ್ರು. ಚಾಚಾರು ಉಪ್ಪಿಟ್ಟು ತಿನ್ನಾಕತ್ತಿದ್ರು. ನಜ್ಮಾ ನೀನು ನಾಷ್ಟ ಮಾಡ್ಬಾರ, ಉಪ್ಪಿಟ್ಟು ತಿನ್ ಬಾ ಸೇರೋ ಹಾಕೊಂಡ್. ಇವಾಗ ನೋಡ್ರಿ ಫ್ರೆಂಡ್ಸ್, ಅಮ್ಮಗಂತ್ರ ನಾಷ್ಟ ಕೊಟ್ಟು ಬಂದಿರಿ. ಎಲ್ಲ ಅವ್ರು ನಾಷ್ಟ ಮಾಡಿದಿರಿ. ಈಗ ನಾ ಇಲ್ಲಿ ಮ್ಯಾಲೆ ಬಂದು ಏನು ಮಾಡತ್ತೀನಪ್ಪ ಅಂತ ಹೇಳಿದ್ರೆ, ಇವು ಹೆಸರು ಬ್ಯಾಳೆ ರೀ. ಇವನ್ನ ಹೆಸರು ಬ್ಯಾಳೆ ಚಲೋ ಹೊತ್ನಾಗ ಹುರ್ಕೊಂಡು ಇದನ್ನು ಮಾಡ್ತೇನೆ ರೀ. ಹೆಸರು ಬೇಳೆ ಪಾಯಸ ಮಾಡ್ತೇನೆ ರೀ. ಈ ಹೆಸರು ಬೇಳೆ ಪಾಯಸ ಅಂತೂ ಭಾಳ ಇಷ್ಟ ರೀಪ್ಪ ನಮ್ಮ ಮನ್ಯಾಗ. ಎಲ್ಲರೂ ಇಷ್ಟಪಟ್ಕೊಂಡು ತಿಂತಾರೆ. ಆಮೇಲೆ ಇದು ಹೆಲ್ದಿಗೂ ಭಾಳ ಚಲೋ ರೀ. ಇದು ತಂಪಾಕತ್ರಿ. ಇದು ಏನು ಇದಾಗಿಲ್ಲ ಏನಿಲ್ಲ ರೀ. ಮಾಡಿದ್ವಿ ಅಂದ್ರೆ ಅಷ್ಟು ರುಚಿ ಆಕತ್ ನೋಡ್ರಿ ಇದು. ಹಾಗಾಗಿ ಇದನ್ನ ಹಂಗೆ ಡೈರೆಕ್ಟ್ ಹಸಿವನ ಕುದಿಸಿ ಮಾಡಬಾರ್ದ್ರಿ. ಸ್ವಲ್ಪ ಇವನ್ನ ಕಂದು ಬಣ್ಣ ಬರೋವರೆಗೂ ಹುರ್ಕೋಬೇಕ್ರಿ. ಹುರ್ಕೊಂಡು ಮಾಡಿದಪ್ಪ ಅಂದ್ರೆ ಭಾಳ ಟೇಸ್ಟ್ ಆಕತ್ರಿ. ಇದನ್ನು ನೋಡಿರಿ, ಹೊತ್ತಿಸಬಾರ್ದ್ರಿ. ಇದನ್ನ ಹಿಂಗೆ ಕೈ ಆಡ್ಕೊತ ಇವನ್ನ ಹುರ್ಕೋಬೇಕ್ರಿ. ಮಿನಿಮಮ್ ಅವು ಪೂರ ಇದಾಗ ಮಟ್ಟ ನಾವು ಹುರಿಬೇಕ್ರಿ. ಇವು ಒಂದು ಹತ್ರ ಬಿಟ್ಬಿಟ್ಟಿಪ್ಪ ಅಂದ್ರೆ ಆಮೇಲೆ ಹೊತ್ತು ಬಿಡ್ತಾವೆ ರೀ. ಹೊತ್ತಿದ್ವಂದ್ರೆ ಮತ್ತು ಹೊತ್ತಿದ್ದು ವಾಸನೆ ಹಂಗೆ ಆಗ್ಬಿಡ್ತತ್ರಿ ಅದು ಹುಗ್ಗಿ. ಹಾಗಾಗಿ ಇದು ಮಾಡ್ಬೇಕು ನೋಡಿರಿ. ಈ ಥರ ಕೈ ಆಡ್ಕೊತ ಹುರ್ಕೋಬೇಕ್ರಿ. ಬೇಕಂದ್ರೆ ಸ್ವಲ್ಪ ತುಪ್ಪ ಹಾಕಿನೂ ಹೋದ್ರೆ ನಡಿತೈತೆ ರೀ. ಆ ತುಪ್ಪ ಹಾಕಿಲ್ರಿ, ಹಂಗೆ ಹುರಿ ಹಾಕ್ತೇನೆ ರೀ ಸದ್ಯದ ಮಟ್ಟಿಗೆ. ಆಮೇಲೆ ತುಪ್ಪ ಹಾಕಿ ಮಾಡ್ತೀವಲ್ರಿ. ಹಿಂಗಿದ್ರೆ ನೋಡ್ರಿ ಭಾಳ ಚಲೋ ಆಕತ್ರಿಪ್ಪ ಫ್ರೆಂಡ್ಸ್. ಇದು ಇವತ್ತು ಅಮಾವಾಸ್ಯೆನೇ ಐತ್ರಿ. ಹೆಂಗಿದ್ರೆ ಹಂಗಾಗಿ ಏನು ಮಾಡಿದ್ರೆ ಅದು ಸ್ವಲ್ಪ ಸ್ವೀಟ್ ಅಂಥೇಳಿ ಇದೆಲ್ಲ ದೇವ್ರ ಮುಂದೆ ಈಗ ಚೀರ ಹಾಕೋದನ್ನು ಹಚ್ತೇನೆ ರೀ. ಅದಕ್ಕೆ ಪಟ ಇದನ್ನೆಲ್ಲ ಮಾಡ್ಕೊತೀನಿ. ಮಾಡಿಟ್ಟು ಆಮೇಲೆ ದೇವ್ರ ಮುಂದೆ ಅದನ್ನೆಲ್ಲ ದೀಪ ಅದನ್ನು ಹಚ್ತೇನೆ ರೀ. ನೋಡ್ರಿ, ಈಗ ಇವನ್ನೆಲ್ಲ ಹುರ್ಕೊಂತಾರೆ. ನಾನು ಹುರ್ಕೊಂಡೀಗ ಕುಕ್ಕರ್ ಒಳಗೆ ಹಾಕೀನಿ ರೀ. ಕುಕ್ಕರ್ ಒಳಗೆ ಒಂದು ವಿಸಲ್ ಕೂಸಿದ್ರೆ ಸಾಕ್ರಿ. ಅವು ಹಣ್ಣಂಗೆ ಆಗೇ ಬಿಡ್ತಾವೆ ರೀ. ಕುಕ್ಕರ್ನ ಹಾಕ್ಬೇಕು ಅನ್ನೋದೇನಿಲ್ಲ. ಡಬ್ರಿ ಒಳಗೆ ಕುದಿಸಿದ್ರೆ ನೀವು ಲೋಗನ ಕುದಿತಾವ್ರಿ. ಹಂಗೇನಿಲ್ಲ ರೀ.
ಸ್ವಲ್ಪ ಜಲ್ದಿನ ಆಗ್ಬೇಕಪ್ಪ ಅಂತಂದು ಈಗ ಮನೆಗೆ ಯಾರಾದ್ರೂ ಗೆಸ್ಟ್ ಬಂದಿರ್ತಾರೆ ಏನೋ ಸ್ವೀಟ್ ಮಾಡ್ಬೇಕು ಜಲ್ದಿನ ಅಂತ ಹೇಳಿದ್ರೆ ಇದು ಭಾಳ ಬೆಸ್ಟ್ ರೀ. ಸಿಂಪಲಾಗಿ ಜಲ್ದಿನ ಆಗೋವಂಥ ಸ್ವೀಟ್ ರೀ ಇದು. ಹಂಗಾಗಿ ಈಗ ಇದನ್ನು ಕುಕ್ಕರ್ ಒಳಗನ ಮಾಡಿ ನಿಮಗೆ ತೋರ್ಸಾಕತ್ತೀನಿ ರೀ. ಈಗ ಇದಕ್ಕೆ ಸ್ವಲ್ಪ ನೀರು ಹಾಕಿ ಇದನ್ನು ಒಂದು ವಿಜಲ್ನ ಕೂಗಿಸ್ಕೊಂಬಿಡೋಣ ರೀ. ಆಮೇಲೆ ನೋಡ್ರಿ ಇಲ್ಲಿ ಈಗ ನಾನು ಬೆಲ್ಲ ತೊಗೊಂಡಿನಿ ರೀ, ಒಂದು ಎಷ್ಟು ರೀ, 1/4 ಕಿಲೋದಷ್ಟು. ಅದನ್ನು ಈಗ ನೀರೊಳಗೆ ಹಾಕಿ ಇದನ್ನು ಕುದಿಸ್ಕೊತೀನಿ ರೀ. ಜಸ್ಟ್ ಕರ್ಗೋಷ್ಟು ಅಷ್ಟೇ ರೀ, ಏನು ಗಿಣ ಬರಂಗೇನಲ್ಲ ರೀ. ಯಾಕಂದ್ರೆ ಇದನ್ನು ಸೋಸ್ಕೋಬೇಕಲ್ರಿ, ಏನೋ ಕಡ್ಡಿ ಪಟ್ಟಿ ಸಿಕ್ಕೊಂಡಿರ್ತಾವೆ ರೀ ಬೆಲ್ಲದೊಳಗೆ, ಅವು ಡೈರೆಕ್ಟ್ ಹಂಗೆ ಹಾಕ್ಬಿಟ್ರೆ ಅದ್ರ ಜೋಡಿನ ಹೋಗ್ಬಿಡ್ತೈತೆ ರೀ. ಹಾಗಾಗಿ ಫಸ್ಟ್ ಕರಗಿಸ್ಕೊಂಡು ಆಮೇಲೆ ಸೋಸ್ಕೊತೀನಿ ರೀ ಇದನ್ನು ಬೆಲ್ಲ. ಈಗ ನೋಡ್ರಿ ನಾವು ಸಿಟಿ ಮಾಡ್ಸೋಕಿಟ್ಟಿದ್ವಲ್ರಿ ಬೆಳೆನ, ಅವು ನೋಡ್ರಿ ಕುದ್ದು ಈ ಥರ ಹಣ್ಣು ಹೇಗೆ ನೋಡ್ರಿ ಹಿಂಗೆ ಹಣ್ಣಾಗಂಗೆ ಕುದಿಸ್ಬೇಕ್ರಿ. ಅವು ಬ್ಯಾಳೆ ಇದ್ವು ಅಂದ್ರೆ ಚಲೋ ಆಗಂಗಿಲ್ಲ ರೀ ಅದು ಪಾಯಸ. ಹಾಗಾಗಿ ಈ ಥರ ಹಣ್ಣು ಕುದಿಸ್ಕೋಬೇಕ್ರಿ. ಆಮೇಲೆ ಇಲ್ಲಿ ಬೆಲ್ಲನೂ ಕರಿಗೈತ್ರಿ. ಈಗ ಈ ಬೆಲ್ಲನ ಅದ್ರೊಳಗೆ ಸೋಸ್ಕೊಳ್ಳೋಣ್ರಿ. ಈಗ ನೋಡ್ರಿ ಇದನ್ನು ಬೆಲ್ಲದ್ದೆಲ್ಲನ ಇದ್ರೊಳಗೆ ಈಗ ಸೋಸ್ಕೊಂಡ್ಬಿಟ್ಟೆ ನಾನು. ಈ ಥರ ಕೈ ಇಡೋಣ್ರಿ, ಮತ್ತು ನೀರು ಗೀರು ಏನು ಹಾಕ್ಬೇಡ್ರಿ ಇದ್ರೊಳಗೆ. ಇಷ್ಟ ಬೆಲ್ಲದ್ದೇ ನೀರು ಇರುತ್ತಲ್ಲ ಅಷ್ಟೇ ಸಾಕ್ರಿ ಇದು ನೋಡ್ರಿ. ಈಗ ಇದಕ್ಕೆ ಇನ್ನೊಂದು ಸ್ವಲ್ಪ ಐಟಮ್ ಅದಾವ ಹಾಕೊಂಡ್ರಿ. ಆಲ್ ಈಸ್ ವೆಲ್ ನೋಡ್ರಿ. ನಮ್ಮ ಮನ್ಯಾಗ ದಿನ ಏನರ ಸ್ಪೆಷಲ್ ಇದ್ದೇ ಇರ್ತೈತಿ. ಇವತ್ತು ಸ್ವೀಟ್ ಅಲ್ಲ ಸ್ಪೆಷಲ್. ಹಾಂ ಸ್ವೀಟ್ ರೀಪ್ಪ. ಏನಿದೆ? ಹೆಸರುಬೇಳೆ ಪಾಯಸ ರೀ ಇದು. ಹೆಸರುಬೇಳೆ ಪಾಯಸ. ಹೆಸರುಬೇಳೆ ಪಾಯಸ ಅಂತ ಪಾಯಸ 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 ಮಸ್ತ್ ಇರ್ತೈತಿ. ಹುಗ್ಗಿ ಅನ್ರಿ ಹುಗ್ಗಿ. ಹುಗ್ಗಿ ಈದ ಕರೆಕ್ಟ್ ನೋಡಿದ. ಹುಗ್ಗಿ ಸಜ್ಜಕ ಬದ್ನಿಕಾಯಿ ಪಲ್ಯ. ನಮ್ಮ ಭಾಷೆದೊಳಗೆ ಹೇಳ್ಬೇಕಾದ್ರೆ ಹುಗ್ಗಿ ರೀ ಇದು, ಹೆಸರುಬೇಳೆ ಹುಗ್ಗಿ. ಈಗ ನೋಡಿ ಫ್ರೆಂಡ್ಸ್, ನಾನು ಗೊತ್ತಾಗಲ್ಲ ಬೆಲ್ಲದ ಇದನ್ನೆಲ್ಲ ಇದ್ರೊಳಗೆ ಸೋಸ್ಕೊಂಡೇನ್ರಿ. ಮತ್ತು ಇದ್ರೊಳಗೆ ಏಲಕ್ಕಿ ಪೌಡರ್ ಹಾಕೀನಿ. ಈಗ ಇದನ್ನು ಸ್ವಲ್ಪ ಗ್ಯಾಸ್ ಸಣ್ಣಗೆ ಇಟ್ಕೊಂಡು ಗ್ಯಾಸ್ ಮೇಲೆ ಇಟ್ಟೀನಿ. ಈಗ ಇದಕ್ಕೆ ಇನ್ನೊಂದು ಏನು ಹಾಕಂಪ ಅಂತ ಹೇಳಿದ್ರೆ ಹಾಲು ಹಾಕೊಂಡ್ರಿ. ಇದೇನು ಪೌಡ್ರ? ಇದು ಕೊಬ್ಬರಿ ಇದ್ರಿ, ಇದು ಕೊಬ್ಬರಿ ಸೂಸ್ಲ. ಇವಾಗ ಹಿಂಗೆ ರೆಡಿಮೇಡ್ ಬರತ್ತೈತ್ರಿ ಒಣ ಕೊಬ್ಬರಿ ಇದ್ರಿ. ಏನು ಬಂತು ಕಾಲ. ಈಗ ಹೆರ್ಚಿ ಕೈಯೆಲ್ಲ ನುಯ್ತವ, ಅದಕ್ಕೆ ಈಗ ಏನು ಮಾಡ್ಯಾರ ಪ್ಯಾಕೆಟ ಮಾಡ್ಬಿಟ್ಟಾರ ಇದು ಒಣ ಕೊಬ್ಬರಿ ಈ ಥರ ತುರ್ದು. तेरे संसार की हालत क्या हो गई भगवान, कितना बदल गया इंसान, कितना बदल गया इंसान. जमीन बदला सूरज न बदला, ना बदला रे आसमान, कितना बदल गया इंसान, कितना बदल गया इंसान. ಇದೇನು ಮತ್ತೆ ತುಪ್ಪ ಹಾಕೊಂಡ್ರಿ. ಇದ್ರೊಳಗೆ ಗೋಡಂಬಿ ದ್ರಾಕ್ಷಿ ಅವು ಏನಾರ ಇದ್ರು ಅಂದ್ರೆ ಡ್ರೈ ಫ್ರೂಟ್ಸ್ ಅವನು ಬೇಕಂದ್ರೆ ತುಪ್ಪದೊಳಗೆ ಕರ್ಕೊಂಡು ಹಾಕೋಬೋದ್ರಿ. ನಾ ಇಲ್ಲಿ ಏನು ಹಾಕೋಕತ್ತಿಲ್ಲ ರೀ. ಹಾಕ್ಬೇಕಂತ ಹೇಳಿದ್ರೆ ನಮ್ಮ ಮನೆಯೊಳಗೆ ಖಾಲಿ ಆಗ್ಯಾವ್ರವು. ನಾವಿನ್ನು ಈ ತಿಂಗಳ ರೇಷನ್ ತೊಗೊಂಬಂದಿಲ್ರಿ, ತೊಗೊಂಬರ್ಬೇಕು. ಮತ್ತರುಣಂತೆ ಅದ ತಿನ್ನೂನ ಉಣ್ಣೂನ ಆರಾಮಾಗಿರೋಣ. ಅಷ್ಟ ಅದ ಜೀವನ. ಬಿ ಹ್ಯಾಪಿ, ನೋ ಬಿ ಪಿ, ಟೆನ್ಷನ್ ಇಲ್ದಂಗೆ ಆರಾಮ್ಸಿರ್ ಇರ್ಬೇಕು. ಈಗೇನು ಹೇಳಕ ಬರಂಗಿಲ್ರಿ. ಇದನ್ನ ನೋಡಿದಂತೂ ನನಗೆ ಸಿಕ್ಕಾಪಟ್ಟಿ ಖುಷಿ ಆತ. ಈಗ ಇದನ್ನ ಇದ್ರೊಳಗೆ ಹಾಕೊಳ್ಳೋಣ್ರಿ. ಇನ್ನೂ ಖುಷಿ ಆಕತ್ತ ನನಗೆ ಇದ್ರೊಳಗೆ ಹಾಕಿದ್ಮೇಲ್ರಿ. ಈಗ ನೋಡ್ರಿ ಎಲ್ಲ ಈಜಿ ನೋಡ್ರಿಪ್ಪ. ಈಗ ತಾಬಡು ಎಲ್ಲ ಆಗವಂತದ್ರಿ. ಈಗ ಮಾರ್ದೋ ತುಕಡ ಈಗ ಏನಿದ್ರು ಸಟ್ಪಟ್ಟಿ ಅವರ ಕೊಬ್ಬರಿ ತರಬೇಕು, ಅದನ್ನ ಮತ್ತೆ ತುರಿಮೆ ಒಳಗೆ ತುರಿಬೇಕು ಕೊಬ್ಬರಿನ ಅನ್ನೋದಿಲ್ಲ, ಏನಿಲ್ಲ ನೋಡ್ರಿ. ತುರ್ದದ್ದು ರೆಡಿದ ಪ್ಯಾಕೆಟ್ ಕೊಡ್ರಿ ಅಂತ ಅಂದ್ಬಿಟ್ರೆ ಸಾಕು, ಅಂಗಡಿ ಒಳಗೆ ರೆಡಿ ತಗೋರಿ ಕೊಟ್ಟ ಬಿಡ್ತಾರ್ರಿ. ಇದು ಡಬ್ಬಿ ಬರ್ತದೋ ಪಾಕೆಟ್ ಬರ್ತದೆ? ಏನ್ ಬರ್ತೈತಿ? ಪ್ಯಾಕೆಟ್ ಬಂದಿತ್ರಿ. ಪಾಕೆಟ್ ಏನಿದೆ? ಎಷ್ಟು ಪಾಕೆಟಿಗೆ? ನಾವು ತಗೊಂಬಂದಿಲ್ರಿ ಅದನ್ನ. ನಷ್ಟನ್ ಮದಿ ಒಳಗ ಅಲ್ಲಿ ತಗೊಂಬಂದಿದ್ರಿ. ಅದ ಖರ್ಚಿಗೆ ಅದನ್ನ ಮಾಡೋ ಮುಂದ ಅದು ಒಂದ್ ಪ್ಯಾಕೆಟ್ ಉಳಿದೈತ್ರಿ. ನಮ್ ಚಾಚಾ ನಾ ಬರೋ ಮುಂದೆ ಕೊಟ್ಟು ಕಳ್ಸಿದ್. ನಮ್ಗಂತ್ರ ಈಗ ಯೂಸ್ ಇಲ್ವಾ, ನೀ ಏನಾರ ರೆಸಿಪಿ ಅದು ಮಾಡ್ತಿರ್ತಿ ತಗೊಂಡ್ ಹೋಗಂತೇಳಿ ಇದನ್ನ ಪೂರ ಒಂದ್ ಪ್ಯಾಕೆಟ್ ಕೊಟ್ಟು ಕಳ್ಸಿದ್ರಿ ಅವ್ರು. ಅಂದ್ರೆ ಈಗ ಏನಪ್ಪಾ ಅಂತ ಹೇಳಿದ್ರೆ ನೀವು ಎಷ್ಟು ದಿನ ಇಟ್ರಿ ಏನಾಗತ್ತಲ್ರಿ, ಕೆಡಂಗಿಲ್ಲ ಇದು. ಕೆಡಂಗಿಲ್ರಿ, ಅಷ್ಟು ಚಲೋ ಐತ್ರಿ ಇದು. ಈಗ ನೋಡ್ ನಮ್ ನಷ್ಟನ್ ಮದ್ವೆಗ ಒಂದ್ 2 ತಿಂಗಳ ಆತೇನ್ರಿ, ಅವಾಗ ತಗೊಂಬಂದಿದ್ದೆ. ಅದಕ್ಕೆ ಇದು ಸ್ವಲ್ಪ ಯೂಸ್ ಮಾಡಕತ್ತಿದ್ದೆ ನಾನು. ಅದು ಬಾ ಹಾಕೊಂಡ್ರೆ ಎಷ್ಟು ಟೇಸ್ಟ್ ಐತೆ ಗೊತ್ತೇನ್ರಿ, ಅದು ಇನ್ನೂ ಕೆಟ್ಟಿಲ್ರಿ, ಮಸಾಲ ಚಲೋ ಐತ್ರಿ. ಈಗ ಇದನ್ನ ಒಂದು 5 ನಿಮಿಷ ಕುದಿಸ್ಕೊಂಡ್ರಿ. ಕುದಿಸ್ಕೊಂಡು ಇದನ್ನ ಈಗ ಅಮ್ಮ ಬಂದಾರ್ರಿ, ಅದೊಂದು ಖುಷಿ ರೀ ನಮಗೆ. ಅಮ್ಮನ ಟೇಸ್ಟ್ ಮಾಡಕ್ಕೆ, ಅಮ್ಮನ ಕೈಯಾಗ ಹೋಗಿ ಟೇಸ್ಟ್ ಮಾಡ್ಸನ್ರಿ ಹೆಂಗೈತೆ ಅಂತೇಳಿ. ಇದು ಕೊಬ್ಬರಿ ಇನ್ನೂ ಸ್ವಲ್ಪ ಹಾಕ್ತೀನಿ ನೋಡೋದನ್ನ. ಇನ್ನೂ ಸ್ವಲ್ಪ ಹಾಕಲ್ರಿ? ಆಗ ಸ್ವಲ್ಪ ಹಾಕಿ ನೀವಲ್ಲ, ಇನ್ನೂ ಸ್ವಲ್ಪ ಹಾಕ. ಅಂದ್ರೆ ಇದನ್ನ ಒಣ ಕೊಬ್ಬರಿ ಆಯ್ತು, ಹಸಿ ಕೊಬ್ಬರಿ ಆಯ್ತು. ಹಸಿ ಕೊಬ್ಬರಿ ಅಂತೂ ಅಲ್ಲಿ ಬಿಡ ಇದೆ, ಒಣ ಕೊಬ್ಬರಿನೇ ಒಣ ಕೊಬ್ಬರಿನೇ ಇರಬೇಕಿದೆ. ಆ ಬೆಲ್ಲದ ಐಟಮ್ ಮಾಡಿದಾಗಂತ್ರ ಅದು ಕೊಬ್ಬರಿ ಸುಸ್ಲ ಬೇಕಾರೆ, ಏನಾರ ಮಾಡಿದ್ರೆ ಟೇಸ್ಟ್ ಆಕತ್ರಿ. ನೀವು ಗೋಡಂಬಿ ದ್ರಾಕ್ಷಿ ಹಾಕಿರಲ್ಲ ಅಂದ್ರೆ ಚಿಂತಿಲ್ಲ, ಅದು ಕೊಬ್ಬರಿ ಸ್ವಲ್ಪ ಇದ್ದದ್ದು ತುರ್ದು ಹಾಕಿಬಿಟ್ರೆ ಅಂದ್ರೆ
ಅದ್ರ ಟೇಸ್ಟ್ ಮಸ್ತ್ ಆಕತ್ರಿ. ಮತ್ತು ತುರ್ದು ಅನ್ಬೇಡ ನೀನು, ಯಾಕಂದ್ರೆ ತುರೋದಿರೋದೇನಿಲ್ಲ ಈಗ, ಹ್ಞೂ ತುರೋದಿರೋದೇನಿಲ್ಲ ಈಗ, ಏನಿದ್ರು ರೆಡಿಮೇಡೆ. ಎಷ್ಟು ಘಮ ಘಮ ಅನ್ನಕತ್ ನೋಡಿ ತುಪ್ಪ ಅದೆಲ್ಲ ಹಾಕಿ ಮೇಲೆ. ಝಟ್ಪಟ್ ಈಗ ಏನಿದ್ರು ರೆಸಿಪಿ ಆಗಲಿ, ಅಡುಗೆ ಆಗಲಿ, ಮದುವೆ ಆಗಲಿ. ಮದುವೆ ಝಟ್ಪಟ್ರಿ. ಹಾಂ ಮತ್ತು ಈ ಕಸ್ಕಸಿ ಹಾಕೊಂತೀನಿ ರೀ ಅಕ್ಕ. ತೇಲಾಕತ್ತಾವ ನೋಡಿ ಇವು, ತೇಲಾಕತ್ತಾವ ಇವು. ಬಾ ಇಲ್ಲಿ ಲಘು ಅಲ್ಗಾಡ್ಸ್ ಅವ್ರು ಮುಳುಗಿಸ್ಬಿಡ. ನೋಡ್ರಿ ಫ್ರೆಂಡ್ಸ್, ಈಗ ಸ್ವಲ್ಪ ಒಂದು 5 ನಿಮಿಷ ಕುದಿಸ್ಕೊಂಡ್ಬಿಟ್ರಪ್ಪ ಅಂದ್ರೆ ರೆಡಿ ಆಕತ್ ನೋಡ್ರಿ. ಹೆಸರು ಬೇಳೆದ ಹುಗ್ಗಿ ರೀ. ಹೆಸರು ಬ್ಯಾಳಿ ಹುಗ್ಗಿ. ಹುಗ್ಗಿ ಹೊಡೆದ ನಿದ್ದೆ ಮಾಡೋದು. ಹುಗ್ಗಿ ಹೊಡೆದ ನಿದ್ದೆ ಮಾಡೋದ್ಬೇಕು ನೋಡ್ರಿ. ಇಲ್ಲಿ ನೋಡ್ರಿ ಫ್ರೆಂಡ್ಸ್, ಎಷ್ಟು ಚಂದ ಇಲ್ಲ ಕಾಗಿ ಬಂದು ತಿಂತಾವ್ರಿ. ಈಗ ಯಾಕೆ ಬಂದಿಲ್ಲ ನೋಡ್ರಿ ಫ್ರೆಂಡ್ಸ್. ನೋಡ್ರಿ ಇಲ್ಲೇ ಮಮ್ಮಿ ಮೆಣಸಿನ್ಕಾಯಿ ಮನಾಕ್ ಹಾಕ್ಯಾರ್ರಿ. ಇಲ್ಲೇ 3 ಗಿಡ ಅದಾವ್ರಿ ನಮ್ಮ. ನೋಡ್ರಿ ಇಲ್ಲೇ ಮಮ್ಮಿ ಈಗ ಯಾಕೆ ಬಾಂಡೆ ತಗೊಳತಿ ಮಮ್ಮಿ? ಮಮ್ಮಿ ನಾನು ನಿನಗೆ ಒಂದನೇ ಸರ್ಪ್ರೈಸ್ ಕೊಡೋದೈತಿ. ಬಾ ಮಮ್ಮಿ, ಮಮ್ಮಿ ಬಾ ಪ್ಲೀಸ್. ಇಲ್ಲ ನಾನು ನೀ ಬಾ ಇಲ್ಲೇ, ನೀ ಬಾ ಇಲ್ಲಿ ಒಂದು ಸ್ವಲ್ಪ ಬಾ ಮಮ್ಮಿ. ಅಯ್ಯ ಆಯ್ತು ಬಾ ಇಲ್ಲ ಲಗುನ ಬಾ, ನೀ ಎದ್ದು ಬಾ ಲಗುನ ಬಾ. ಬಾರ ಮಮ್ಮಿ ಎದ್ದು ಬಾ. ಬಾ ಬಾ ಇಲ್ಲಿ ಬಾ, ಇಲ್ಲಿ ಬಾ, ಇಲ್ಲಿ ಬಾ, ಇಲ್ಲಿ ಕುಂದ್ರ ಮಮ್ಮಿ. ತಮ್ಮನ್ನ ನೋಡು, ನನಗೆ ಸುಮ್ಮನೆ ಆಟ ಆಡಿಸ್ಬೇಡ. ನನಗೆ ಇನ್ನೂ ಕೆಲಸ ಭಾಳ ಐತಿ. ಬಾಂಡೆ ತಿಕ್ಬೇಕು, ನೆಲ ಒರೆಸ್ಬೇಕು. ಈ ಮನೆಗೆ ಬಂದ ನಾವು ಎಷ್ಟು ತಿಂಗಳಾತೀಗ? 4-5 ತಿಂಗಳಾತ. ಎದಕ್ಕೆ 4-5 ತಿಂಗಳಾತಿಲ್ಲ. ನೀ ಏನಾರ ರೊಕ್ಕ ಜಮಾ ಮಾಡೀನ? ರೊಕ್ಕ ಇಲ್ಲಿ ಜಮಾ ಮಾಡಕತ್ತಮ್ಮನ್ನ. ನಾವೊಂದು ಇದು ಮಾಡ್ತೀನಿ ನೋಡಿ ಈಗ. ಏನು? ಟನ್ ಅಯ್ಯೋ, ಏನು ತಮ್ಮನ ಇದೆ? ನೋಡಿಲ್ಲ ನೀ ಒಂದರ ಜಮಾ ಮಾಡೀನ ಈ ಮನೆಗೆ ಬಂದಾಗ. ಎಷ್ಟು ರೊಕ್ಕ ಜಮಾ ಮಾಡಿ? ರೀ ತಮ್ಮನ್ನ ಅಷ್ಟೊಂದು ರೊಕ್ಕ ಜಮಾ ಮಾಡ ಅಂತ ಬರ್ರಿ ಇಲ್ಲಿ. ಸರ್ಪ್ರೈಸ್ ಕೊಡಕತ್ತಾಳ ನಮಗೆ. ನೋಡಲ್ಲಿ ಎಷ್ಟು ರೊಕ್ಕ ಜಮಾ ಮಾಡಿ. ಅಯ್ಯೋ ತಮ್ಮನ್ನ ನಾ ಮಾಡಿಲ್ರಿಪ್ಪ, ತಮ್ಮನ್ನ ಮಾಡ್ಯಾಳ ಅಂತ. ಎಲ್ಲ ನಮ್ಮ ಡಬ್ಬ್ಯಾಗ ಇಟ್ಟಿಟ್ಟು ತನ್ನ ಡಬ್ಬೆ ಹಾಕ್ಯಂಡು ಕುತ್ಕೊಂಡ. ನಾನು ಯಾರಿಗೆ ಗೊತ್ತ? ಇಲ್ಲ ಮಮ್ಮಿ, ಎಲ್ಲರೂ ಕೊಡ್ತಿರ್ತಾರಲ್ಲ ಅದಕ್ಕೆ. ವಾ 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 ವಾ. ಈಗ ಇವು ಎಷ್ಟು ರೊಕ್ಕ ಇರ್ಬೋದು? ಈಗ 10 ರೂಪಾಯಿ ಎಷ್ಟು ಐತೆ ಯಾರಿಗೆ ಗೊತ್ತ್ರಿ? ಹೆಣ್ಸರಿಗೆ ಗೊತ್ತಾಕತಿ. ರೊಕ್ಕ ಎನಿಸ್ಬಾರ್ದು, ಕಡಿಮೆ ಆಕ್ಕಾವ. ಹಾಂ, ರೊಕ್ಕ ಎನಿಸ್ಬಾರ್ದು, ಕಡಿಮೆ ಆಕ್ಕಾವ. ಹಿಂಗೆ ಮಾಡ್ಬೇಕು ತೂಕ. ಎಷ್ಟು ಕಿಲೋ ಅದಾವು? ಮತ್ತು ತೂಕ ಮಾಡ್ಬೇಕಂದ್ರೆ ಎಷ್ಟು ಕಿಲೋ ಅದಾವ್ರಿ ಅಂದೆ? ಗ್ರಾಮ್ ಇರ್ಬೇಕು ಇವು. ಗ್ರಾಮ್? ಕೆಜಿ ಹೊಂಟಲ್ಲ. ಎಷ್ಟು ಗ್ರಾಮ್ ಅದಾವ್ರಿ ಅವು? ಪಪ್ಪ ನೀ ಇಷ್ಟು ರೊಕ್ಕ ಜಮಾ ಮಾಡೀನ? ಇಲ್ಲ ಇಲ್ಲ ತಮ್ಮ, ನೋಡ್ ನಾ ಎಷ್ಟು ಇಲ್ಲೇ ನೋಡ 1,000, 2,000, 2,500 ರೂಪಾಯಿ ಇಲ್ಲ ಅದಾವ ರೀ. ಅಂತ ಇನ್ನೂ 5 ನೋಟ್ ಇಲ್ಲದಾವು, ಇಲ್ಲದಾವು 2 ನೋಟ್ ಅದಾವು, 100 ನೋಟ್ ಐತಿ. ನನಗೇನು ಗೊತ್ತವ ನೀನು ಇಷ್ಟು ದೊಡ್ಡ ಸಾಹಸ ಮಾಡಿ ಅನ್ನೋದು? ನೀನು ಜಮಾ ಮಾಡಿದ ರೊಕ್ಕ ಆಕಿ ಇನ್ನು ತಮ್ಮ ಕುಳಾತ ಸುಮ್ಮನಿಕ್ಕಿ. ನೀನು ಜಮಾ ಮಾಡಿದ ರೊಕ್ಕ ಅದ ಅಂತೆ ನಾನು. ಕುಳಾತಾಳಿಕ್ಕಿ ಏನು ನಾವೇನು ನಿನಗೆ 500 ರೂಪಾಯಿ 200 ರೂಪಾಯಿ ಕೊಡ್ತೀವನ? ಮಜಾ ಮಾಡಿ ಹೋಗು ಅನ್ನಕ ಏನೋ 5-10 ರೂಪಾಯಿ ಕೊಡ್ತೀವ. ಅದು ಬಿಟ್ಟು ನೀನು ನನ್ನ ಡಬ್ಬಿನ ತಂದು ನನಗೆ ತೋರ್ಸಕತ್ತಿದ್ರೆ ನನಗೆ ರಂಜಾನ್ ಒಳಗ ಮುಂದಿನ ರಂಜಾನ ಬಂದಿದ್ದಕ್ಕ ನಾ ಇಷ್ಟು ರೊಕ್ಕ ಜಮಾ ಮಾಡೇನಿ. ಅದ ರೊಕ್ಕದೊಳಗ ನಾನು ಜಾತ್ರೆ ಬಂತಿಲ್ಲ ಸಿದ್ದಪ್ಪಜನ್ ಜಾತ್ರೆ, ಅದಕ್ಕೆ ನಾನು ಸಿದ್ದಪ್ಪಜನ್ ಜಾತ್ರೆ ಬಂದು ಹೋತಾಗ್ಲೇ. ಇವತ್ತು ಬುಧವಾರಲ್ಲ, ಇವತ್ತಿಗೆ ತೇರುತ್ತೆ ಸಿದ್ದಪ್ಪಜ್ಜಂದ. 2 ದಿನ ಆಗಿ ಹೋತ ಜಾತ್ರೆ ಆಗಿ. ಆತು. ಆದ್ರೆ ಗ್ರೇಟ್ ತಮ್ಮನ. ನನ್ನ ಡಬ್ಬಿನ ತಂದು ನನಗೆ ತೋರಿಸಿ ಜಮಾ ಮಾಡಿ ಬಾ ನನಗೆ ಹಾಕೋ ಸರಳ. ಹೆಂಗಿದ್ದು ಹಂಗೆ ಹಾಕಿಡು ಆ ಡಬ್ಬ್ಯಾಗನ. ಆ ಡಬ್ಬಿಯಲ್ಲಿ ತಲೆ ಇಟ್ಬೋ ಹೋಗಿ ತಮ್ಮನ. ಸರ್ಪ್ರೈಸ್ ಏನದ? ಕರೆನ ಸರ್ಪ್ರೈಸ್ ಬಿಡುವ. ನೀವು ಒಟ್ಟು ಒಂದು ಏನಕ್ಕೆ ಇದು ಮಾಡ್ತಿರ್ತಿ ಇಂಥದ್ದು. ನಾ ಏನು ಅಂತೇಳಿ ನಾನು ನೋಡಕತ್ತೀನಿ ಈಕೆ ಏನು ಮಾಡ ತಡಿ ಅಂತೇಳಿ. ಅಮ್ಮ ಅದು ಹೆಸರು ಬೇಳೆ ಪಾಯಸ ರೀ. ಚಲೋ ಕಾಣಕತ್ತೈತ್ರಿ. ತಿಂದು ನೋಡಮ್ಮ ಹೆಂಗೈತೆ ನೋಡ್ರಿ ಟೇಸ್ಟ್.
ಚಲೋ ಆಗೈತ್ರಿ ಮಸ್ತ್ ಆಗೈತ್ರಿ ಈಕಿ ಏನಂತ್ರಿ ಜೊತೆ ಕಾತಿಗೆ ಅಮ್ಮ ಏನ್ ಬಿಟ್ಟ ಜೊತೆ ತಗೋರಿ ನೀವು ಟೇಸ್ಟ್ ನೋಡ್ರಿ ಹಾಂ ಸಣ್ಣ ಒಂದು ಚಮಚ ಕೊಡುವ ಹ್ಞೂ ಚೇಚೆ ಆರಾತ್ ತಗೋರಿ ಎಷ್ಟು ತಿರ್ಗಾಡಿಸ್ತೀರಿ ಅದನ್ನ ಹ್ಞೂ ನೋಡ್ರಲ್ಲ ಅಮ್ಮ ಹೇಳಕತ್ತಾರ ತಂಡಾವು ಅಂತೇಳಿ ಚಲೋ ಐತಮ್ಮ ಚಲೋ ಐತ್ರಿ ಯಾಮ ಇರಮ್ಮ ಕಾಮ ತುಬಿ ಇರ ಓಯ್